ರಾಜ್ಯ ಸರ್ಕಾರ ತನ್ನ ಖಜಾನೆ ಖಾಲಿಯಾಗಿದೆ. ತಾನು ಕೊಟ್ಟಂತ ಗ್ಯಾರಂಟಿಗಳನ್ನ ಫಿಲ್ ಮಾಡಬೇಕು ಅಂತ ಹೇಳಿ ಕಾಸಿಲ್ಲ, ಕಾಸು ತಗೋಬೇಕು ಅಂತ ಹೇಳಿ ಟಾರ್ಗೆಟ್ ಅನ್ನ ಕೂಡ ಕೊಟ್ಟು ಆ ಟಾರ್ಗೆಟ್ ಅನ್ನ ರೀಚ್ ಮಾಡೋಕ್ಕೋಸ್ಕರ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ಗಳು GST ಅನ್ನುವಂಥದ್ದನ್ನು ಇಟ್ಕೊಂಡ್ಬಿಟ್ಟು ಜಡಿಯಕ್ಕೆ ಶುರು ಮಾಡಿದ್ರು. ತರಕಾರಿ ಅಂಗಡಿ, ಬೇಕರಿ, ನಂದಿನಿ ಬೂತು ಯಾವುದನ್ನು ಬಿಡಲಿಲ್ಲ. 50, 60, 1 ಕೋಟಿಯವರೆಗೂ ಕೂಡ ಟ್ಯಾಕ್ಸ್ ಅನ್ನ ಹಾಕಿಟ್ಟಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕೇಂದ್ರದ ಕಡೆಗೆ ಬೆರಳು ಮಾಡುತ್ತೆ. ಟಾರ್ಗೆಟ್ ಕೊಟ್ಟಿರೋದು ರಾಜ್ಯ ಸರ್ಕಾರ, ಟಾರ್ಗೆಟ್ ಹೇಳಿರುವಂಥದ್ದು ಇಲ್ಲಿರುವಂಥ ಅಧಿಕಾರಿಗಳಿಗೆ. ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೆ ನೋಡಿ. ಈಗ ಈ ವಿಚಾರದಲ್ಲಿ ರಾಜ್ಯದ ಜನ ಅನುಭವಿಸಬೇಕು. ಯಾಕೆ ಅಂತಂದ್ರೆ ಪ್ರತಿಭಟನೆ ಅಂತೆ. ನೋಡಿ ಸ್ಟೋರಿಯನ್ನ. ಟ್ಯಾಕ್ಸ್ ಟಾರ್ಚರ್ ವಿರುದ್ಧ ಅಂಗಡಿ ಮಾಲೀಕರು ಕೆಂಡ. ನಾಳೆ ನಾಡಿದ್ದು ಅಂಗಡಿಗಳಲ್ಲಿ ಹಾಲು ಸಿಗಲ್ಲ. ಜುಲೈ 25ರ ಬಂದ್ಗೆ ವ್ಯಾಪಾರಸ್ಥರ ಸಿದ್ಧತೆ. ಆದಾಯ ತೆರಿಗೆ ಇಲಾಖೆಯ ಟ್ಯಾಕ್ಸ್ ವಿರುದ್ಧ ವರ್ತಕರು ಕೆರಳಿ ಕೆಂಡವಾಗಿದ್ದಾರೆ. ಲಕ್ಷ ಟ್ಯಾಕ್ಸ್ ಹೇಗಪ್ಪ ಕಟ್ಟುವುದು ಅಂತ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಉಪಯೋಗವಾಗ್ತಿಲ್ಲ. ಇದರಿಂದ ರಾಜ್ಯಾದ್ಯಂತ ವಾಣಿಜ್ಯ ತೆರಿಗೆ ಇಲಾಖೆ ಟ್ಯಾಕ್ಸ್ ವಿರುದ್ಧ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. GST ಟ್ಯಾಕ್ಸ್ ವಿರುದ್ಧ ಇದೀಗ ವರ್ತಕರು ಸಮರ ಸಾರಿದ್ದು ಅಂಗಡಿಗಳ ಬಂದ್ಗೆ ಮುಂದಾಗಿದ್ದಾರೆ. UPI ಪೇಮೆಂಟ್ ವಹಿವಾಟು ನಡೆಸುತ್ತಿರುವ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕೋಟ್ಯಂತರ ರೂಪಾಯಿ ತೆರಿಗೆ ಪಾವತಿಸುವಂತೆ ನೀಡಿರುವ ನೋಟಿಸ್ ಹಿಂಪಡೆಯಲು ಆಗ್ರಹಿಸಲಾಗಿದೆ. ಆದರೆ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಹಿಂಪಡೆದಿಲ್ಲ. ಹೀಗಾಗಿ ಜುಲೈ 23 ಮತ್ತು 24ರಂದು ಹಾಲು, ಸಿಗರೇಟ್ ಮಾರಾಟ ಬಂದ್ಗೆ ಅಂಗಡಿ ಮಾಲೀಕರು ಕರೆ ಕೊಟ್ಟಿದ್ದಾರೆ. ಜುಲೈ 25ರಂದು ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲವೂ ಬಂದ್ ಆಗಲಿವೆ. 2 ದಿನಗಳ ಕಾಲ ಹಾಲು ಉತ್ಪನ್ನಗಳನ್ನು ಮಾರಾಟ ಮಾಡುವುದನ್ನು ನಿಲ್ಲಿಸೋದಾಗಿ ವರ್ತಕರು ಹೇಳಿದ್ದಾರೆ. 23, 24, 25 3 ದಿನ ನಾವು ಹಾಲು ಸರಬರಾಜನ್ನು ಬಂದ್ ಮಾಡ್ತೀವಿ. ಕಾರಣ ಏನಂದರೆ ಈಗ GST ನೋಟಿಸನ್ನು ಏಕದಮ್ 21 ವರ್ಷದಿಂದ 25ನೇ ವರ್ಷದವರೆಗೂ ಸಹ ಈ ಥರ ಒಂದೇ ಸರಿ ಹಾಕ್ಬಿಟ್ಟು 40, 50, 1 ಲಕ್ಷ, 1 ಕೋಟಿವರೆಗೂ ಕೊಡ್ತಾ ಇದ್ದಾರೆ, ತೆರಿಗೆ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಈ ಬಡವರ ಬಾಯಿಮನಿಗೂ ವ್ಯಾಪಾರ ಮಾಡೋಕ್ಕಾಗಲ್ಲ. ನಾವು ಇವ್ರು ಏನಾರು ಈ ಥರ ಟಾರ್ಚರ್ ಕೊಡ್ತೇನೆ ಇದ್ದರೆ ನಾವು ಸುಶಾಡೆ ಮಾಡ್ಕೋಬೇಕಾಗುತ್ತದೆ. ಬೇರೆ ನಮಗೆ ದಾರಿ ಇಲ್ಲ. ಒಂದೇ ಸಲ ಲಕ್ಷಾನುಗಟ್ಟಲೆ ಹಾಕೋದು ತಪ್ಪು. ಬರಲಿ, ತಿಂಗಳಿಗೋ ವರ್ಷಕ್ಕೋ ಅಂತ ಇಂತಿಷ್ಟು ಅಂತ ಕಟ್ ಮಾಡ್ಕೊಳ್ಳಿ. ನಾವು ಗೌರ್ಮೆಂಟ್ ಸರಿಯಾಗಿದೆ, ನಾವೇನು ಅನ್ಯಾಯ ಮಾಡ್ತಾ ಇಲ್ಲ, ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇಲ್ಲ. ಹೊಟ್ಟೆ ಪಾಡಿಗೆ ಊರು ಬಿಟ್ಟು ಊರು ಬಂದಿದ್ದೀವಿ. ಮಕ್ಕಳನ್ನ ಶಾಲೆ ಸೇರಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಇಲ್ಲೂ ಕರೆಂಟ್ ಬಿಲ್, ನೀರು ಬಿಲ್ ಕಟ್ಕೋಬೇಕು. ಲಕ್ಷಾನುಗಟ್ಟಲೆ ಒಂದೇ ಸಲ ಹಾಕ್ಬಿಟ್ರೆ ಫ್ಯಾಮಿಲಿ ಸಮೇತ ಸಾಯ್ಬೇಕಾಗುತ್ತೆ ಅಷ್ಟೇ, ಇನ್ನೇನು ಮಾಡಂಗಿಲ್ಲ. UPI ಮೂಲಕ ವಹಿವಾಟನ್ನ ನಡೆಸ್ತಾ ಇರುವಂತಹ ಸಣ್ಣ ವರ್ತಕರಿಗೆ ಲಕ್ಷಾಂತರ ರೂಪಾಯಿ ನೋಟಿಸ್ ಅನ್ನ ವಾಣಿಜ್ಯ ತೆರಿಗೆ ಇಲಾಖೆ ಕಳಿಸಿದೆ. ಈಗಾಗಲೇ ಆ ನೋಟಿಸ್ ಅನ್ನ ವಾಪಸ್ ಕಳಿಸಿ ಕಂಪ್ಲೀಟ್ ಆಗಿ ಕೊಟ್ಟಂತಹ ಟ್ಯಾಕ್ಸ್ ಏನಿದೆ ಅದನ್ನ ಮನ್ನಾ ಮಾಡಿ ಅನ್ನುವಂತಹ ಬೇಡಿಕೆಯನ್ನ ವರ್ತಕರು ಇಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಟ್ಯಾಕ್ಸ್ ವಿಭಾಗದ ಅಧಿಕಾರಿಗಳು ಇದಕ್ಕೆ ಸ್ಪಂದನೆಯನ್ನ ಕೊಟ್ಟಿಲ್ಲ. ಇದರ ಮಧ್ಯ ನಾಳೆ ಹಾಗೂ ನಾಡಿದ್ದು ಹಾಲು ಮಾರಾಟವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡೋದಾಗಿ ವರ್ತಕರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಜುಲೈ 25ಕ್ಕೆ ಅಂಗಡಿಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಮಾಡುವುದಾಗಿ ವರ್ತಕರು ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ನಂದಿನಿ ಬೂತ್ಗೂ ಕೋಟಿ ನೋಟಿಸ್. ಟ್ಯಾಕ್ಸ್ ನೋಟಿಸ್ ಕಂಡು ಮಾಲೀಕರು ಕಂಗಾಲು. ಬೆಂಗಳೂರಿನ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಟ್ಯಾಕ್ಸ್ ನೋಟಿಸ್ ಕೊಟ್ಟಿರೋದು ಅಂಗಡಿ ಮಾಲೀಕರನ್ನ ಕಕ್ಕಾಬಿಕ್ಕಿಯಾಗುವಂತೆ ಮಾಡಿದೆ. 30 ಲಕ್ಷ, 60 ಲಕ್ಷದ ನೋಟಿಸ್ ಕಂಡು ವ್ಯಾಪಾರಿಗಳು ಈಗಾಗಲೇ ದಿಕ್ಕು ತೋಚದಂತಾಗಿದ್ದಾರೆ. ಇದರ ಬೆನ್ನಲ್ಲೇ ಉಳ್ಳಾಳದ ನಂದಿನಿ ಬೂತ್ ಮಾಲೀಕರಿಗೆ ಬರೋಬ್ಬರಿ 1 ಕೋಟಿ 10 ಲಕ್ಷದ ಟ್ಯಾಕ್ಸ್ ನೋಟಿಸ್ ನೀಡಲಾಗಿದೆ. 1 ಕೋಟಿ ಮೊತ್ತದ ಟ್ಯಾಕ್ಸ್ ನೋಟಿಸ್ ನೋಡಿ ಅಂಗಡಿ ಮಾಲೀಕ ರವಿ ಗಾಬರಿಯಾಗಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ಈಗ ನಂದಿನಿ ಬೂತ್ಗೂ ಕೂಡ ಈಗಾಗಲೇ ಸಾಕಷ್ಟು ನಂದಿನಿ ಬೂತ್ಗಳಿಗೆ ಬಂದಿದೆ. ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರಿಗೆ ಬಂದಿರುವಂಥದ್ದು ಬರೋಬ್ಬರಿ 1 ಕೋಟಿಯಷ್ಟು ತೆರಿಗೆ ಕಟ್ಟಿ ಅಂತ ಬಂದಿದೆ. ಸೊ ಅವ್ರನ್ನ ಮಾತಾಡ್ಸೋಣ, ರವಿ ಅಂತ. ಸೊ ಟೋಟಲ್ ಆಗಿ 4 ವರ್ಷದ ಎಷ್ಟು ಬಂದಿದೆ? 3 ಲಕ್ಷ ಬಂದಿದೆ ಮೇಡಮ್. 4 ನಂದಿನಿ ಬೂತ್. ಹೌದು ಮೇಡಮ್. ನಾವು ಹಾಲು ಮೊಸರು ಇದೇ ಮಾರೋದು. ನಾವೆಲ್ಲಿ ಕಟ್ಟೋಕ್ಕಾಗುತ್ತೆ ಮೇಡಮ್? ಜೀವನ ಮಾಡೋದೇ ಬೆಂಗಳೂರಲ್ಲಿ ಕಷ್ಟ ಇದೆ. ಮನೆ ಬಾಡಿಗೆ ಕಟ್ಕೊಂಡು, ಮಕ್ಕಳನ್ನ ಓದಿಸ್ಕೊಂಡು, ಇವೆಲ್ಲ ಮಾಡ್ಕೊಂಡು ನಾವು ಇದನ್ನು GST ಬೇರೆ ಕಟ್ಟು ಅಂತಂದರೆ ಎಷ್ಟು ಕಟ್ಟೋಕ್ಕೆ ಸಾಧ್ಯ? ಖಂಡಿತ ತೋರಿಸ್ತೀನಿ ಮೇಡಮ್. 2021-22ರಲ್ಲಿ ಮೇಡಮ್ 27,73,416 ರೂಪಾಯಿ ಬಂದಿದೆ. ತಿರ್ಗಿ 22-23ಕ್ಕೆ 37,609 ರೂಪಾಯಿ ಬಂದಿದೆ. ತಿರ್ಗಿ 23-24ಕ್ಕೆ 44,04,337 ರೂಪಾಯಿ ಬಂದಿದೆ. ಇಷ್ಟು 4 ವರ್ಷದಾಗಿದೆ. 24-25ಕ್ಕೆ ಇದೇನೋ ಕಡಿಮೆ ತೋರಿಸಿದ್ದಾರೆ, ಬಟ್ ಇಷ್ಟು ಕಟ್ಟಿ 1.5% ಇವು ನಮಗೇನು ಗೊತ್ತಿಲ್ಲ.
ನಮಗೆ ಗೊತ್ತಿದ್ದೇನು ಹಾಲು ಮಾರ್ತಾಯಿದ್ದೋ ಮುಂಚೆ ಮಾರ್ತಾಯಿದ್ವಿ, ಈಗಲೂ ಅದೇ. ಈಗ ಫೋನ್ಪೇ ಬಂದಮೇಲೆ ನಾವು ಯೂಸ್ ಮಾಡ್ತಾಯಿದ್ವಿ. ನಮಗೆ ಮುಂಚೆ ಮಾಹಿತಿ ಏನಾರ ಕೊಟ್ಟಿದ್ರೆ ಇವರು ಫೋನ್ಪೇ ಹಾಕ್ಸ್ಕೊಂಡಾಗ ನೀವು GST ಮಾಡಿಸ್ಕೊಳ್ಳಿ, ಈ ಥರ ಮಾಡಿ ಕಟ್ಟಿ ಅಂತ ವರ್ಷ ನಮಗೆ ಮಾಹಿತಿ ಕೊಟ್ಟಿದ್ರೆ ನಾವು ಹಾಲು ಮೊಸರಿಗೆ ವಿನಾಯಿತಿ ಇದೆಯಲ್ಲ, ತೆರಿಗೆ ವಿನಾಯಿತಿ ಇದೆ, ಬೇಕಾಗೂ ಇಲ್ಲ ನೋಂದಣಿ ಅಂತ. ಹೌದು, ಅದಿಲ್ಲ ಮೇಡಮ್. ನಾವು ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಅಂದರೆ, ಇವತ್ತು ಹಾಲು ಏನು ಬರುತ್ತೆ ಆ ಹಾಲನ್ನ ಮಾರ್ಬಿಟ್ಟು ಅದೇ ದುಡ್ಡನ್ನ ನಾವು ನಾಳೆ ಫೋನ್ಪೇ ಮಾಡಬೇಕು. ನಮ್ಮ ನಂದಿನಿ ಒಕ್ಕೂಟದಲ್ಲಿ ಮುಂಚೆಂಗೆ ಕ್ಯಾಶ್ ಇಲ್ಲ ಮೇಡಮ್, ಫೋನ್ಪೇನೇ ಮಾಡಬೇಕು, ಇಲ್ಲ ಕ್ರೆಡಿಟ್ ಕಾರ್ಡ್ ಉಜ್ಜಬೇಕು. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಲಕ್ಷ ನೋಟಿಸನ್ನು ನೋಡಿ ಆ ಅಂಗಡಿ ಮಾಲೀಕರಂತೂ ಶಾಕ್ಗೆ ಒಳಗಾಗಿದ್ದಾರೆ, ಗಾಬರಿ ಆಗೋಗ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ 30 ಲಕ್ಷ ಕಟ್ಟಿ 60 ಲಕ್ಷ ಕಟ್ಟಿ ಅನ್ನುವಂತಹ ತೆರಿಗೆ ನೋಟಿಸ್ ಏನಿದೆ ಅದು ಮಾಲೀಕರನ್ನ ಈಗ ಕಂಗಾಲು ಮಾಡುವಂತೆ ಮಾಡಿದೆ. ಅದರಲ್ಲೂ ಕೂಡ ನಂದಿನಿ ಬೂತ್ನ ಮಾಲೀಕರೊಬ್ಬರು ಉಳ್ಳಾಲದಲ್ಲಿ ರವಿ ಅನ್ನೋರಿಗೆ ಬರೋಬ್ಬರಿ 1,03,00,000 ಟ್ಯಾಕ್ಸ್ ಕಟ್ಟಿ ಅನ್ನುವಂತಹ ನೋಟಿಸ್ ಬಂದಿದೆ. ಈ ನೋಟಿಸನ್ನು ನೋಡಿ ರವಿ ಅಂತೂ ಸಂಪೂರ್ಣವಾಗಿ ಗಾಬರಿಯಾಗಿ ಹೋಗಿದ್ದಾರೆ. ವ್ಯಾಪಾರಿಗಳಿಗೆ GST ನೋಟಿಸ್ ಬರೆ, ಮಾಹಿತಿ ನೀಡಲು ಸಹಾಯವಾಣಿ ತೆರೆದ ಇಲಾಖೆ. ಇನ್ನು ತೆರಿಗೆ ನೋಟಿಸ್ ಶಾಕ್ನಿಂದ ವ್ಯಾಪಾರಿಗಳ ಆತಂಕ ದೂರ ಮಾಡಲು ವಾಣಿಜ್ಯ ತೆರಿಗೆ ಅಧಿಕಾರಿಗಳು 10 ಹಲವು ಕಾರ್ಯಕ್ರಮಗಳನ್ನ ಮಾಡ್ತಿದ್ದು ಸಹಾಯವಾಣಿಯನ್ನು ಸಹ ಆರಂಭಿಸಿದ್ದಾರೆ. ವ್ಯಾಪಾರಿಗಳ ಆತಂಕ ದೂರ ಮಾಡಲು ಸಹಾಯವಾಣಿ ಓಪನ್ ಮಾಡಿದ್ದು ತೆರಿಗೆ ಬ್ರೋಕರ್ಸ್ಗಳಿಗೆ ಬ್ರೇಕ್ ಹಾಕೋದ್ರ ಜೊತೆಗೆ ವ್ಯಾಪಾರಿಗಳಿಗೆ ಕಿರುಕುಳ ಕೊಡುವ ಅಧಿಕಾರಿಗಳಿಗೆ ಕಡಿವಾಣ ಹಾಕಲು ಟೋಲ್ ಫ್ರೀ ನಂಬರ್ ನೀಡಲಾಗಿದೆ. ಪ್ರತಿದಿನ ಬೆಳಗ್ಗೆ 8ರಿಂದ ರಾತ್ರಿ 8 ತನಕ ಟೋಲ್ ಫ್ರೀ ನಂಬರ್ ಕಾರ್ಯನಿರ್ವಹಿಸಲಿದ್ದು ತೆರಿಗೆ ಅಧಿಕಾರಿಗಳು ಕರೆಯಲ್ಲಿ ವರ್ತಕರ ಎಲ್ಲ ಗೊಂದಲಗಳಿಗೆ ಉತ್ತರ ನೀಡಲಿದ್ದಾರೆ. ಜೊತೆಗೆ ತೆರಿಗೆ ನೋಟಿಸ್ ಬಂದಿದ್ರು ಹೆದರುವ ಅವಶ್ಯಕತೆ ಇಲ್ಲ. ವಾಣಿಜ್ಯ ತೆರಿಗೆ ಕಚೇರಿಗೆ ಭೇಟಿ ನೀಡಿ ಕ್ಲಾರಿಫಿಕೇಶನ್ ಕೊಡಲು ಅವಕಾಶವನ್ನ ಸಹ ನೀಡಿದ್ದಾರೆ. ಈಗಾಗಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ಪಡೆಯುತ್ತಿರುವ ವ್ಯಾಪಾರಿಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಪ್ರತಿದಿನ 25ಕ್ಕೂ ಅಧಿಕ ಮಂದಿಯಿಂದ ಕರೆ ಮಾಡಿ ವಿಚಾರಣೆ ನಡೆಯುತ್ತಿದೆ ಅಂತ ಜಂಟಿ ಆಯುಕ್ತರು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ವಿಭಾಗದಲ್ಲಿ 2 ಹೆಲ್ಪ್ಲೈನ್ ಇಟ್ಟಿದ್ದೇವೆ, ಲ್ಯಾಂಡ್ಲೈನ್ ಮತ್ತು ಮೊಬೈಲ್ ಫೋನ್ ಎರಡೂ ಇದೆ. ಸೊ ಯಾವ ರೀತಿಯ ಅನುಮಾನ ಇರುತ್ತೆ, ಇದು ಟ್ಯಾಕ್ಸಬಲ್ಲ ಅಥವಾ ನಾನ್ ಟ್ಯಾಕ್ಸಬಲ್ಲ ಅಥವಾ ಇದಕ್ಕೆ ಎಷ್ಟು ರೇಟ್ ಆಫ್ ಟ್ಯಾಕ್ಸ್ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ 2 ಲ್ಯಾಂಡ್ಲೈನ್ ಇದೆ. ಅಲ್ಲದೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಒಂದು ಟೋಲ್ ಫ್ರೀ ಹೆಲ್ಪ್ಲೈನ್ ಇದೆ. ಆ ಟೋಲ್ ಫ್ರೀ ಹೆಲ್ಪ್ಲೈನ್ನಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳಿದ್ದರೆ ಅದರ ಬಗ್ಗೆ ನೀವು ಪರಿಹಾರ ಕೇಳ್ಕೊಳ್ಬೋದಾಗಿದೆ. ಅಲ್ಲದೆ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ, ಇಂಥವ್ರು ಬಂದು ನಮ್ಗೆ ಹೆರಸ್ ಮಾಡ್ತಾ ಇದ್ದಾರೆ, ಯಾರೋ ಮಧ್ಯವರ್ತಿಗಳು ಬಂದು ನಮಗೆ ಈ ಥರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತಿದ್ರೆ ಅದನ್ನು ಬಗೆಹರಿಸೋದಕ್ಕೂ ಕೂಡ ಒಂದು ಹೆಲ್ಪ್ಲೈನ್ ಸ್ಥಾಪನೆ ಮಾಡಲಿದ್ದಾರೆ. ಮಾರ್ನಿಂಗ್ 8 to ಈವ್ನಿಂಗ್ 8 ವರ್ಕಿಂಗ್ ಡೇಸ್ ದಿನದಿಂದ ಮಾತ್ರ. ಕಾರಣ ಏನಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಏನೋ ಒಂದು ನೋಟಿಸ್ ಬರುತ್ತೆ ಅಂತ. ಬಟ್ ಆ ನೋಟಿಸ್ ಬಂದಿದೆ ಅಂತ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಒಟ್ನಲ್ಲಿ ಟ್ಯಾಕ್ಸ್ ಟಾರ್ಚರ್ನಿಂದ ಅಂಗಡಿ ಮಾಲೀಕರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಇನ್ನು ಜುಲೈ 25ರ ಹೋರಾಟಕ್ಕೆ ಆಟೋ ಏರ್ಪೋರ್ಟ್ ಚಾಲಕರ ಸಂಘವು ಬೆಂಬಲ ಕೊಟ್ಟಿದೆ. ವರ್ತಕರ ಬಂದ್ ಜೋರಾದ್ರೆ ಜನರ ಮೇಲೆ ನೇರ ಪರಿಣಾಮ ಬೀರೋದು ಪಕ್ಕಾ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.